ಜಾತಿ ಗಣತಿ ಸಮೀಕ್ಷೆಯ ಭವಿಷ್ಯ ನಿರ್ಧಾರವಾಗುತ್ತಾ? ಯಾಕಂದ್ರೆ ಸಮೀಕ್ಷೆ ಬೇಕೋ ಬೇಡವೋ ಎಂಬ ಬಗ್ಗೆ ಇವತ್ತು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ನಿಗದಿಯಾಗಿದೆ. ಸಮೀಕ್ಷೆ ಬೇಕೋ ಬೇಡವೋ ಎಂಬ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಹೀಗಾಗಿ ಇಂದೇ ಜಾತಿ ಗಣತಿ ಸಮೀಕ್ಷೆಯ ಭವಿಷ್ಯ ನಿರ್ಧಾರವಾಗುತ್ತಾ ಅನ್ನೋದು ತೀವ್ರವಾದಂತಹ ಕುತೂಹಲವನ್ನ ಮೂಡಿಸಿದೆ. ಸಮೀಕ್ಷೆ ಬೇಕೋ ಬೇಡವೋ ಎಂಬ ಬಗ್ಗೆ ಇವತ್ತು ತೀರ್ಮಾನಿಸಲಾಗುತ್ತೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಮಹತ್ವದ ಸಭೆಯಲ್ಲಿ ಮರು ಸಮೀಕ್ಷೆ ಭವಿಷ್ಯ ನಿರ್ಧಾರವಾಗಲಿದೆ. ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ನೇತೃತ್ವದ ಸಭೆ ಇದು. ಕಾಂಗ್ರೆಸ್ ಮನೆಯಲ್ಲಿ ಜಾತಿ ಗೊಂದಲ ಕೂಡ ಮುಗಿತಾ ಇಲ್ಲ. ಡಿಸಿಎಂ ಸಚಿವ ಸಂಪುಟ ಉಪಸಮಿತಿ ಸದಸ್ಯರು ನಿನ್ನೆ ನಡೆದಂತಹ ಒಂದು ಮೀಟಿಂಗ್ನಲ್ಲಿ ತುರ್ತು ಸಭೆಯಲ್ಲಿ ಗೈರಾಗಿದ್ದು, ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆ ಹಾಗಾಗಿ ಅಪೂರ್ಣವಾಗಿತ್ತು. ರಾತ್ರಿ ಗೃಹ ಕಚೇರಿ ಕಾವೇರಿಯಲ್ಲಿ ನಿನ್ನೆ ರಾತ್ರಿ ಒಂದು ತುರ್ತು ಸಭೆಯನ್ನು ಆಯೋಜಿಸಲಾಗಿತ್ತು. ಆದರೆ ಇದು ಅಪೂರ್ಣ ಆಯಿತು. ಯಾಕಂದರೆ ಡಿಸಿಎಂ ಹಾಗೂ ಹಲವು ಸಚಿವರು ಈ ಒಂದು ಸಭೆಯಲ್ಲಿ ಗೈರಾಗಿದ್ರು. ಲೋಪದೋಷ ಸರಿಪಡಿಸಿ ಸರ್ವೆ ಮುಂದುವರಿಸಲು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವ ಹೈ ವೋಲ್ಟೇಜ್ ಸಭೆಯಲ್ಲಿ ಮರು ಸಮೀಕ್ಷೆ ಭವಿಷ್ಯ ನಿರ್ಧಾರವಾಗುತ್ತೆ. ಇವತ್ತು ಈ ಒಂದು ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಜೊತೆಗೆ ಇಲ್ಲಿ ಇವತ್ತಿನ ಸಭೆಯಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿರಬೇಕು. ಸಚಿವ ಸಂಪುಟ ಉಪಸಮಿತಿ ಸದಸ್ಯರು ಕೂಡ ಇದರಲ್ಲಿ ಉಪಸ್ಥಿತರಿರಬೇಕು ಅಂತ ಸಿಎಂ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಕೆಲ ಸಚಿವರ ತೀವ್ರ ಆಕ್ಷೇಪದ ಕಾರಣ ಸಮೀಕ್ಷೆ ನಡೆಸಬೇಕೋ ಬೇಡವೋ, ಸಂಪೂರ್ಣವಾಗಿ ಸಮೀಕ್ಷೆಯನ್ನೇ ಕೈ ಬಿಡಬೇಕು ಎಂಬ ಬಗ್ಗೆ ಇವತ್ತು ಒಂದು ಮಹತ್ವದ ತೀರ್ಮಾನ ಹೊರಬೀಳಲಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನಗಳು ಸಮೀಕ್ಷೆಗಾಗಿ ಸಿದ್ಧತೆಯನ್ನು ಆರಂಭಿಸಿತ್ತು ಸರ್ಕಾರ. ಇವತ್ತು ಒಂದು ಮೀಟಿಂಗ್ ಹೈ ವೋಲ್ಟೇಜ್ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ನೇತೃತ್ವದ ಸಭೆ. ನಿನ್ನೆ ರಾತ್ರಿ ಒಂದು ತುರ್ತು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಇದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವಾರು ಸಚಿವರು ಈ ಒಂದು ಸಭೆಗೆ ಗೈರಾಗಿದ್ರು. ಈ ಕಾರಣದಿಂದ ಈ ಒಂದು ಸಭೆ ಅಪೂರ್ಣವಾಯಿತು. ಮತ್ತೆ ಇವತ್ತು ಕೂಡ ಒಂದು ಹೈ ವೋಲ್ಟೇಜ್ ಸಭೆಯನ್ನು ನಡೆಸೋದಕ್ಕೆ ಸಿಎಂ ಡಿಸೈಡ್ ಮಾಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಒಂದು ಮೀಟಿಂಗ್ನಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಎನ್ನುವುದಾಗಿ ಸಿಎಂ ಸಿದ್ದರಾಮಯ್ಯನವರು ಆದೇಶವನ್ನು ನೀಡಿದ್ದಾರೆ. ಹೀಗಾಗಿ ಇವತ್ತಿನ ಸಭೆಯ ಮೇಲೆ ಎಲ್ಲರ ಗಮನ ಇರುವಂಥದ್ದು. ಏನು ನಿರ್ಧಾರ ಆಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಸಮೀಕ್ಷೆಯನ್ನು ನಡೆಸಬೇಕೋ ಬೇಡವೋ ಎಂಬ ಬಗ್ಗೆ ತೀರ್ಮಾನವಾಗಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಸಮೀಕ್ಷೆ ಬೇಕೋ ಬೇಡವೋ ಎನ್ನುವ ಬಗ್ಗೆ ಇವತ್ತು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಹಾಗಾಗಿ ಇಂದೇ ಜಾತಿ ಗಣತಿ ಸಮೀಕ್ಷೆಯ ಭವಿಷ್ಯ ನಿರ್ಧಾರವಾಗುತ್ತಾ ಹೇಗೆ ಅಂತ? ಜಾತಿ ಜನಗಣತಿಯನ್ನ ಏನು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಉದ್ದೇಶ ಆಗಿದೆ. ಹಾಗಿದ್ರು ಸೆಪ್ಟೆಂಬರ್ 22ರಿಂದ ಈ ಒಂದು ಜಾತಿ ಜನಗಣತಿ ಆರಂಭವಾಗಬೇಕು. ಏನು ಅಂತಂದ್ರೆ ಈ ಒಂದು ದಸರಾ ಉದ್ಘಾಟನೆಯ ಮರುದಿನ ಈ ಒಂದು ಸಮೀಕ್ಷೆಯನ್ನ ಆರಂಭ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿ ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ. ಸುಮಾರು 30 ಲಕ್ಷ ಪುಸ್ತಕಗಳನ್ನ ಅಂದ್ರೆ ಕೈಪಿಡಿಗಳನ್ನ ಅದನ್ನ ಪ್ರಿಂಟ್ ಮಾಡಿ ವಿತರಣೆ ಮಾಡಲಾಗಿದೆ. ಮನೆಗೆ ಆ UHID ನಂಬರ್ಗಳನ್ನ ಸ್ಟಿಕ್ಕರ್ ಗಳನ್ನ ಅಂಟಿಸಲಾಗಿದೆ. ಈಗ ರಾಜ್ಯ ಸರ್ಕಾರದ ಹಂತದಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳು ಮತ್ತು ಡಿಸಿಎಂ ಈ ಒಂದು ವಿಷಯದಲ್ಲಿ ಸಮೀಕ್ಷೆಯನ್ನು ನಡೆಸೋದು ಬೇಡ, ಮುಂದೂಡಿ ಅಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿರೋದು ರಾಜ್ಯದಲ್ಲಿ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಗೊಂದಲ. ಹಾಗಾಗಿ ಮುಖ್ಯಮಂತ್ರಿಗಳು ನಿನ್ನೆ ಸಚಿವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಒಮ್ಮತಕ್ಕೆ ಅಭಿಪ್ರಾಯಕ್ಕೆ ಬಂದು ನನಗೆ ಅದರ ಸಲಹೆಯನ್ನ ಕೊಡಿ, ಹೇಗೆ ಮಾಡಬೇಕು ಅಂತ ಬಗ್ಗೆ ಅಂತ ನಿನ್ನೆ ಅವರು ಸೂಚನೆ ಕೊಟ್ಟಿದ್ದು. ಅದರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಭೆ ನಡೆಸಿ ಅವರು ತೀರ್ಮಾನ ಕೈಗೊಂಡು ಕೆಲವರು ಸಚಿವರುಗಳು ಡಿಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು, ಅದೇ ರೀತಿ ಈಶ್ವರ್ ಖಂಡ್ರೆ ಸೇರಿದಂತೆ ಕೆಲ ಸಚಿವರುಗಳು ಸಮೀಕ್ಷೆಯನ್ನು ನಡೆಸೋದು ಮುಂದೂಡಿ ಕೆಲ ದಿನಗಳ ಕಾಲ ಅಂತ ಒಂದು ಕೆಲವು ಸಂದೇಶ ಕೊಟ್ರೆ, ಇನ್ನು ಸಚಿವರಂತ ಈ ತಂಗಡಿಗೆ ಇರ್ಬೋದು ಮತ್ತೆ ಸಂತೋಷ್ ಲಾಡ್ ಸೇರಿದಂತೆ ಕೆಲವು ಅಲ್ಲಿರುವಂತ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ನೀವು ಸಮೀಕ್ಷೆಯನ್ನ ಆರಂಭಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗೆ ಇಬ್ಬರ ಅಭಿಪ್ರಾಯವನ್ನ ಸಂಜೆ ತಡರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸ ಕಾವೇರಿ ನಡೆದ ಸಭೆಯಲ್ಲಿ ಎಲ್ಲದೂ ಸಹ ಪ್ರಸ್ತಾಪ ಮಾಡಲಾಗಿದೆ. ಆದ್ರೆ ಮುಖ್ಯಮಂತ್ರಿ ನೇತೃತ್ವ ನಡೆದ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು ಮತ್ತು ಕಾನೂನು ಸಚಿವರಂತ HK ಪಾಟೀಲ್ ಇರ್ಬೋದು ಮತ್ತು ಇತರ ಸಚಿವರುಗಳು ಹಾಜರಾಗಿಲ್ಲ. ಕೇವಲ ಶಿವರಾಜ್ ತಂಗಡಗಿ ಮತ್ತು ಸಂತೋಷ್ ಲಾಡ್ ಇಬ್ಬರೇ ಮಾತ್ರ ಹಾಜರಾಗಿದ್ರು. ಹಾಗಾಗಿ ಶಿವರಾಜ್ ತಂಗಡಗಿ ಮತ್ತು ಸಂತೋಷ್ ಲಾಡ್ ಇಬ್ಬರು ಸಹ ವಿಧಾನಸೌಧದ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಅವರ ಬೆನ್ನಿಗೆ ನಿಂತಿದ್ರು. ಹಾಗಾಗಿ ಈ ನಿನ್ನೆ ಸಭೆ ಅಪೂರ್ಣವಾಗಿದೆ. ಇಂದು ಮತ್ತೊಮ್ಮೆ ಮುಖ್ಯಮಂತ್ರಿ ಕಾವೇರಿ ನಿವಾಸದಲ್ಲಿ ಸಭೆಯನ್ನ ಕರೆಯಲಾಗಿದೆ. 10:30-11 ಗಂಟೆ ಸಭೆ ನಿನ್ನೆ ಆರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ.
ಸಚಿವ ಸಂಪುಟದ ಉಪಸಮಿತಿ ಸಭೆಯನ್ನ ಸಚಿವ ಸಂಪುಟದ ಉಪಸಮಿತಿ ಏನಿದೆ ಅದರಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್, ಸಚಿವ ಎಚ್.ಕೆ. ಪಾಟೀಲ್, ಕೆ.ವಿ. ಎಂ.ಪಿ. ಪಾಟೀಲ್, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವಾರು ಸಚಿವರುಗಳಿದ್ದಾರೆ. ಆ ಸಚಿವರುಗಳು ಈ ಒಂದು ಸಭೆಗೆ ಭಾಗವಹಿಸುವ ಮೂಲಕ ಯಾವ ನಿರ್ಧಾರ ಮಾಡಬೇಕು ಅಂತ ಬಹುತೇಕ ಇಂದು ಅಂತಿಮ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಎರಡು ಸಾಧ್ಯತೆಗಳನ್ನ ನಾವು ಗುರುತಿಸಬಹುದು. ಒಂದು, ಈ ಒಂದು 331 ಜಾತಿಗಳಲ್ಲಿ ಇರುವಂತ ಪಟ್ಟಿಗಳಲ್ಲಿ ಸುಮಾರು 62 ಜಾತಿಗಳನ್ನ ಕೈ ಬಿಟ್ಟು, ಅಂದ್ರೆ ಲಿಂಗ, ಈ ಒಂದು ಹಿಂದೂ ಕ್ರಿಶ್ಚಿಯನ್ಸ್ ಅಂತ ಇರ್ಬೋದು ಅಥವಾ ಬ್ರಾಹ್ಮಣ ಕ್ರಿಶ್ಚಿಯನ್ ಇರ್ಬೋದು, ಒಂದು ಕ್ರಿಶ್ಚಿಯನ್ ಒಳಪಂಗಡಗಳ ಹೆಸರನ್ನ ಏನು ಉಲ್ಲೇಖ ಮಾಡಲಾಗಿದೆ ಅದನ್ನ ಕೈ ಬಿಡಿ ಅಂತ ಒಂದು ಡಿಮ್ಯಾಂಡ್ ಇದೆ. ಆ ಪಟ್ಟಿಯನ್ನ ಕೈ ಬಿಡ್ಬೇಕಾ ಬೇಡವಾ ಅಂತ ಬಗ್ಗೆ ಒಂದನ್ನು ಇತ್ಯರ್ಥ ಮಾಡಲಾಗುತ್ತೆ. ಇಲ್ಲದಿದ್ದಲ್ಲಿ 1 ವಾರಗಳ ಕಾಲ ಸಮೀಕ್ಷೆಯನ್ನ ಮುಂದೂಡಿ ಅಗತ್ಯ ಸಿದ್ಧತೆಗಳನ್ನ ಮಾಡಿಕೊಂಡು ನಂತರ ಮಾಡಬಹುದು. ಇವೆಲ್ಲೂ ಸದ್ಯದಲ್ಲಿರುವಂತ ಸರ್ಕಾರದ ಮುಂದೆ ಇರುವಂತ ಆಪ್ಷನ್ಗಳಾಗಿದೆ. ಮತ್ತು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಈ ಒಂದು ಸಮೀಕ್ಷೆಯನ್ನ ಮುಂದೂಡುವಂತ ಅಥವಾ ಬೇಡವೇ ಬೇಡ ಅನ್ನೋ ಮನಸ್ಥಿತಿ ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಜಾತಿ ಜನಗಣತಿಯನ್ನ ಮಾಡ್ತೇವೆ ಅಂತ ಅನ್ನೋದನ್ನ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಇಕ್ಕಡದಲ್ಲಿ ಸಿಕ್ಕಾಕೊಂಡಿರುವಂತ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಕೊಟ್ಟಂತ ಮಾತು ಮತ್ತು ತಾವು ಅಹಿಂದ ನಾಯಕ ಅಂತ ಗುರುತಿಸ್ಕೋಬೇಕು ಅಂತಂದ್ರೆ ಈ ಒಂದು ಜಾತಿ ಸಮೀಕ್ಷೆ ನಡೆಸಲೇಬೇಕು ಅಂತ ಒಂದು ಅನಿವಾರ್ಯತೆ ಇದೆ. ಮತ್ತು ಇದು ಡಿ.ಕೆ. ಶಿವಕುಮಾರ್ಗೂ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಎಲ್ಲಾ ಕಾರಣಗಳಿಂದ ಅವರು ಜಾತಿ ಸಮೀಕ್ಷೆಯನ್ನ ಯಾವ್ದೇ ಕಾರಣಕ್ಕೂ ಅದನ್ನ ತೆಗೆದು ಹಾಕುವಂತ ಪ್ರಯತ್ನ ಇಲ್ಲ. ಅದರ ಬದಲಾಗಿ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಒಂದಷ್ಟು ಗೊಂದಲಗಳನ್ನ ಸರಿಪಡಿಸಿಕೊಂಡು ಸಮೀಕ್ಷೆಯನ್ನ ಆರಂಭ ಮಾಡ್ಬೇಕು ಅಂತಂದ್ರೆ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ತರಾತುರಿನಿಂದ ಸೆಪ್ಟೆಂಬರ್ 22ರಿಂದ ಆರಂಭವಾಗಬೇಕಂತ ಈ ಒಂದು ಸಮೀಕ್ಷೆ ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಿ ಅಗತ್ಯ ಸಿದ್ಧತೆಯನ್ನು ತಯಾರಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಂದಷ್ಟು ಸಮಸ್ಯೆಗಳಿರೋ ಕಾರಣಕ್ಕೋಸ್ಕರ ಇನ್ನಷ್ಟು 1 ವಾರಗಳ ಕಾಲ ಅಥವಾ 2-3 ದಿನಗಳ ಕಾಲ ಬದಲಾವಣೆ ಮಾಡ್ಕೋಬೇಕು. ಇಲ್ಲದಿದ್ದಲ್ಲಿ ಜಾತಿಗಳ ಕಾಲಂನಲ್ಲಿರುವಂತ 60 ಜಾತಿಗಳ ಪಟ್ಟಿಯನ್ನ ಕೈಬಿಟ್ಟು ನಂತರ ಹೊಸ ಪಟ್ಟಿಯನ್ನ ಸಿದ್ಧ ಮಾಡ್ಕೊಂಡು ಅಥವಾ ಈಗಿರುವಂತ ನಂಬರಿನ ಜಾತಿಗಳ ಪಟ್ಟಿಯನ್ನ 1544 ಜಾತಿಗಳ ಇಷ್ಟನ್ನು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ 60 ಜಾತಿಗಳ ಪಟ್ಟಿಯನ್ನ ಕೈಬಿಟ್ಟು ಆ ಸಮೀಕ್ಷೆಯನ್ನ ನಡೆಸಬೇಕಾಗತ್ತೆ. ಹೀಗಾಗಿ ಇವೆರಡು ಆಪ್ಷನ್ ಸರ್ಕಾರದ ಮುಂದಿರುವಂತದ್ದು. ಈ 2 ಆಪ್ಷನ್ ಅಲ್ಲಿ ಯಾವ ಒಂದು ಆಯ್ಕೆಯನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನೋದು ಇಂದಿನ ಮುಖ್ಯಮಂತ್ರಿ ನೇತೃತ್ವ ಸಭೆಯಲ್ಲಿ ನಿರ್ಧಾರವಾಗುವಂತ ಸಾಧ್ಯತೆ ಇದೆ. ಸಿಂಚನ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.